ಸೊ ಗೈಸ್ ನೋಡ್ರಿ ಇಲ್ಲಿ ಇಬ್ರು ಇಲ್ಲಿ ಬಂದೇವು ಅಂತ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊಳಕತ್ತೀವಿ. ಆ್ಯಂಡ್ ನಾವು ತುಂಬ ಸವಿ. ಸೊ ಇವತ್ತು ಏನು ಮಾಡತ್ತೀವಪ್ಪ ಅಂತಂದ್ರೆ ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ ರೀ ವಾಕಿಂಗ್, ಹೆಲ್ದಿ ಲೈಫ್ ಸ್ಟೈಲ್ ರೂಢಿ ಮಾಡ್ಕೊಳಕ್ಕೆ. ಸೊ ಯಾ ಭಾಳ ದಿವಸ ಆದ್ಮೇಲೆ ಮತ್ತೆ ವಾಕಿಂಗ್ ಸ್ಟಾರ್ಟ್ ಮಾಡತ್ತೀರಿ. ವಾಕಿಂಗ್ ಅಂತ ಪೈಲ ಹೋಗೇ ಇಲ್ಲ, ನಾ ಪೈಲ ಹೋಗ್ತಿದ್ನಿ. ಅದು ಒಂದು 2 ದಿವಸ ಅಷ್ಟ ಆಕಿನೂ ಹೋಗ್ತಿಲ್ಲ. ಅಂದ್ರೆ ನೋಡಿದ್ವಿ 5 ಗಂಟೆಗೆ ಎದ್ದಿದ್ದು ಹೊಕ್ಕಿನ ಕಂಟಿನ್ಯೂ ವ್ಲಾಗ್ ಮಾಡಿದೇನ್ರಿ, ಹಳೇ ವ್ಲಾಗ್. ಇಲ್ಲಿ ನೋಡ್ರಿ ಇಲ್ಲಿ ಗಾರ್ಡನ್ಗೆ ಬಂದೇವಿ. ಅದೇನ್ ಬಗ್ಗೆ ಮಳೆ ನಿಂತೈತೆ ಅಂತ ಹೇಳಿ ಬಂದೇವ್ರಿ. ಆದ್ರೂ ಬರ್ತೇವೆ, ಮಳೆ ಇದ್ರು ರೇನ್ ಕೋಟ್ ಹಾಕೊಂಡ್ರೆ ಬರ್ತೇವೆ. ಇಲ್ಲ ಅಲ್ಲ ಬಟ್ ಫಿಕ್ಸ್ ಆಗಿಬಿಟ್ಟೇವ್ರಿ ಈಗ ವಾಕಿಂಗ್ ಮಾಡ್ಬೇಕಾ ಫಿಟ್ನೆಸ್ ಮಾಡ್ಬೇಕಾ. ಫಿಟ್ನೆಸ್ ಅಂತಲ್ಲ, PCOD ಕಮ್ಮಿ ಆಗ್ಬೇಕಂದ್ರೆ ವಾಕಿಂಗ್ ಎಕ್ಸಸೈಸ್ ಅಂತ ಹೇಳಿರಿ. ಎಕ್ಸಸೈಸ್ ನನ್ನ ಕಡೆ ಅಂತೂ ಆಗಂಗಿಲ್ಲ ರೀ, ಮೈಯ ಬಗಂಗಿಲ್ಲ, ಅದಕ್ಕೆ ವಾಕಿಂಗ್ ಮಾಡ್ಬೇಕು. ಇಲ್ಲ ಅದಲ್ಲ ಇವನು ಮಾಡ್ತಾರೆ ಈಗ. ಆಮೇಲೆ ಚಲೋ ನೋಡಿ, ಇಲ್ಲೇ ಎಲ್ಲ ಐತಿ, ಇಲ್ಲೇ ಏನೋ ಇಲ್ಲಿ ಅದಕ್ಕಿಂತ ದೊಡ್ಡ ಸ್ಪೇಸ್ ಐತಿದ, ದೊಡ್ಡದೈತೆ. ಅದಕ್ಕಿಂತ ಅಲ್ಲಿ ಒಂದು ಕಡೆ ಹೋಗಿದ್ದು, ಅಲ್ಲಿ ನೋಡ್ಕೊ ಟೈಮಿಂಗ್ 5 ಗಂಟೆ ಹಾಕಿದಾರ. ಅಲ್ಲಿ ಇನ್ನೂ ಸ್ಟಾರ್ಟ್ ಮಾಡಲು ಓಪನ್ ಮಾಡಿಲ್ಲ, ಇನ್ನು ಡೈಲಿ ಇಲ್ಲೇ ಬರ್ತೇವೆ. ಚಲೋ ಆಯ್ತು, ಎಕ್ಸಸೈಸ್ ಮಾಡಕ್ಕೂ ಐತಿ. ಬರೀ ಗೈಸ್ ಪೈಲ ವಾಕ್ ಮಾಡಿ ಆಮೇಲೆ ಎಕ್ಸಸೈಸ್ ಮಾಡಿದ್ಮೇಲೆ ತೋರಿಸ್ತೀನಿ. ಸರಿ ಬರ್ರಿ ಆಮೇಲೆ ಸಿಗ್ತೇವೆ. ಇಲ್ಲಿ ನೋಡ್ರಿ ನಾಯಿ ಸಾಕತ್ತಿಲ್ಲಪ್ಪ ಅಂದಿದ್ದ. ಸ್ಟ್ರೀಟ್ ಡಾಗ್ ಅಂದ್ರೆ ಏನಪ್ಪ ಅದು ಎಂತ ಬೀದಿ ನಾಯಿಗಳು ಯಾವ ಥರ ಇದನ್ನಾಗಿದ್ದಾವ, ಡೆವಲಪ್ ಆಗಿದ್ದಾವ. ಡೆವಲಪ್ ಅಂತಂದ್ರೆ ಮನೆ ಮುಂದೆ ಬಂದ್ರೆ ಓಡಿಸ್ತಾರೆ. ಅದ್ರ ಸಲುವಾಗಿನ ಮನ್ಯಾಗಿನ ಕಾರ್ ಗಾಡಿ ಮೇಲೆ ಹತ್ಕೊಂಡು ಅಷ್ಟು ಬೆಳೆದವ. ಈಗ ಬೆಳೆದವಪ್ಪ ಅಂದ್ರೆ ಅವು ಮಾಡೋದು ಕರೆಕ್ಟ್ ಐತಿ. ಹೆಂಗಿಡಿ ನೋಡ್ಲ ರಾಜ್ಯಾರೋಷವಾಗಿ ಹೆಂಗೆ ಕೂತಿತ್ತದ. ನಾವು ಅದ್ರ ಮುಂದೆ ಕಾರ್ ಗಾಡಿ ಮುಂದೆ ಹೋಗಿ ಸ್ವಲ್ಪ ನೆಲ್ಲಾಗ ನಾವು ಒಂಥರ ಅನಿಸ್ತೈತಿ. ಯಾಕಪ್ಪ ಅಂತಂದ್ರೆ ಬೇರೆ ಅದಾರ ಅಂತ ಅವು ವಿಚಾರ ಮಾಡೋದಿಲ್ಲ, ತಮ್ದನ್ನು ಒಂದು ಫೀಲ್ ಆಗಿರ್ತಾವ. ನಾಯಿ ನಮ್ಮನ್ನು ಹೊಲಿಸ್ಕೊಳ್ತೇವೆ. ಹೆಂಗಿಡಿ ಇವಾಗ ನೋಡ್ರಿ 10ನೇ ರೌಂಡ್ ಕಂಪ್ಲೀಟ್ ಮಾಡಕ್ಕೆ ಬಂದೇವಿ. ಡೈಲಿ 10 ರೌಂಡ್ ಹೊಡಿಬೇಕಂತ ಈಗ ಟಾರ್ಗೆಟ್ ಮಾಡ್ಕೋತೀವಿ. 30 ನಿಮಿಷ 30 ನಿಮಿಷ ಮೇಲೆ ಹೋಗ್ತಿದ್ವಿ. ಯಾಕೆ ಅಂತಂದ್ರೆ ದೊಡ್ಡದೈತಿದ ಗಾರ್ಡನ. ಅದ್ರ ಸಲುವಾಗಿನೇ ಜಾಸ್ತಿ ಮಾಡಿರಮ್ಮ ನಾಳೆ ಬರೋಕೆ ಆಗೋದಿಲ್ಲ. ಸೊ ಕಾಲು ಭಾಳ ಹಿಡಿತಾವ. ಅದ್ರ ಸಲುವಾಗಿನ ಮತ್ತೀಗ ಅಷ್ಟಿಷ್ಟು ಎಷ್ಟು ಬೇಕಲ್ಲ ಅಷ್ಟು ಮಾಡಿ ಹೋಗ್ತೀವಿ. ಅರ್ಧ ತಾಸು ಇದನ್ನು ಮಾಡ್ತೀವಿ ವಾಕಿಂಗ್, ಮತ್ತು ಒಂದು 10-15 ನಿಮಿಷ ಇದನ್ನು ಮಾಡ್ತೀವಿ. ಈಗ ಇದು 10ನೇ ರೌಂಡ್ ರೀ. ಅಲ್ಲಿಗೆ ಹೋಗೋಷ್ಟಲೇ ಅರ್ಧ ರೌಂಡ್ ಆಗಿರ್ತೈತಿ. ಆಮೇಲೆ ಏನು ಮಾಡೋದು, ಇದು ಒಂದು ಸ್ವಲ್ಪ ಲೆಗ್ ಎಕ್ಸಸೈಸ್ ಮಾಡೋದು ರೀ. ಆಮೇಲೆ ಹಂಗೆ ಹೋಗ್ಬಿಟ್ರೆ ಕಂಪ್ಲೀಟ್ ಆಗಿಬಿಡ್ತೈತಿ. ಈಗ ಮನೆಗೆ ಹೋಗೋದು, ಮನೆಗೆ ಹೋಗ್ಬೇಕಾರೆ ಜುಡಿಯೋಕೆ ಹೋಗ್ಬೇಕನ್ನತ್ತೇವೆ ರೀ. ಅಲ್ಲಿ ಹೋದ್ಮೇಲೆ ತೋರಿಸ ಜುಡಿಯೋ ಒಳಗೆ ಏನೇನೋ ಆಫರ್ ಅದಾವಂತೆಲ್ಲ ತೋರಿಸ್ತು. ಅದು ಬರ್ತೈತಿ ಚಲೋ ಕರೆಕ್ಟ್ ಐತದ. ಜುಡಿಯೋ ಒಳಗೆ ಏನೋ ಆಫರ್ ಅದಾವ ಅಂತ ಅದು ಸ್ವಲ್ಪ ದೋಸ್ತ್ ಕಾಲ್ ಮಾಡಿ ಹೇಳಿದೆ. ಅಲ್ಲಟ್ಟು ಹೋಗಿ ನೋಡಿ ಬರ್ತೇವೆ. ತೊಗೊಳಂಗಿಲ್ಲ ಏನು ಈಗೇನು ತೊಗೊಂಗಿಲ್ಲ, ಯಾಕಂದ್ರೆ ರೊಕ್ಕದ ಭಾಳ ಪೊಸಿಷನ್ ಕೆಟ್ಟೈತಿ. ಅದು ಸಲ ನೋಡಿ ಬಂದಂತ ಸ್ವಲ್ಪ ಅಷ್ಟೇ ಸ್ವಲ್ಪ ಇದನ್ನ ಅನಿಸ್ತೈತಿ. ಭಾಳ ಇದನ್ನ ಅದಂತ ಕೊನೆ ಏನಾರು ಮಾಡಿ ತಗೋಬೋದಾ. ನೀ ಹಿಂಗ್ಯಾಕೆ ಓಡಾತಿ ಮಾಡಿದನ್ನ ಈಗ ನಾವು ಕೆಳಬಾಗಿ ಓಡಾತಾವ್ರಿ. ಹತ್ತು ನಾ ಯಾರು ನೋಡಿ ಓಡಾತಾವ. ಹೆಂಗೆ ಅನ್ಸಿದೀವ ಅದು ವಾಕಿಂಗ್ ಮಾಡತ್ತಿ? ಪೈಲ ಆದ್ರೆ ನಾ ಹೆಂಗ್ ಮಾಡ್ತೀನಿ ಅಂದ್ರೆ, ನಮ್ಮ ಮನೆಯಿಂದ ಅಲ್ಲಾರೋಡ ಬ್ರಿಡ್ಜ್ ಗೊತ್ತೈತ್ರಿ, ಬೆಳಗಾವ್ದಾಗ ಯಾರ್ಯಾರು ಇರ್ತಾರಲ್ಲ ಬೆಳಗಾವಿ ಒಳಗ ಅವ್ರಿಗೆಲ್ಲ ಗೊತ್ತಿರ್ತೈತಿ. ಅಲ್ಲಿ ಮಟ್ಟ ಹೋಗ್ತಿದ್ದೆ, ಹೋಗ್ಬೇಕಾರ ಹಂಗ ಬರ್ಬೇಕಾರ ಹಂಗ. ಸೊ ನಂಗೆ ಏನು ಅನ್ಸಂಗಿಲ್ಲ. 5 ಗಂಟೆಗೆ ಅದು ಹೋಗ್ತೀನಿ, ಮತ್ತು 8 ಗಂಟೆ ಅನ್ನೋಷ್ಟೇ ಮನ್ಯಾಗ ಇರ್ತೀನಿ. ಆಮೇಲೆ ಮಕ್ಕೋತೀನಿ, ಅದು ಬೇರೆ ಮ್ಯಾಟ್ರ. ಮತ್ತೇನು ಮಾಡಿದಂಗೆ ಹತ್ರ ಅದ ಇಲ್ಲ ಮಾಡ್ದಂಗೆ ಆತದ ಬಾ ಮಾಡಿದ. ಹೌದಲ್ರಿ ಇವಾಗ ನೋಡ್ರಿ ಆದ್ರೆ ಅವಾಗ ಕೆಳಗೆ ಇದ್ದಿದ್ದು ನಾವು 10 ರೌಂಡ್ ಮುಗಿಸ್ಕೆಸ ಈ ಕೆಲ್ಸಕ್ಕೆ ಬಂದೇವ್ರಿ. ಈಗ ನನಗಂತೂ ಇವೆಲ್ಲ ಮಾಡಿ ಕೂಡ ಇಲ್ಲ, ಡಬ್ಬ ಹಾಕೊಂಬಿದ್ರ ಮುಗಿತ. ನೀನ ಮಾಡು, ನಾ ಹಿಂಗೆ ಹೇಳ್ಕೊತೇನೆ. ಇಲ್ಲಿ ನೋಡ್ರಿ ಯಾವ ಥರ ಮಾಡೋದ. ಆಯ್ಕೆ ಮಾಡೋಕೆ ನನ್ನ ಕಾಲು ಒಳಗೆ ಆಡ್ತಾವ, ನಾ ಏನು ಮಾಡತ್ತಿಲ್ಲ. ಇಲ್ಲ ನೋಡ್ರಿ ಅವಕಾಶ ಬೀಳ್ತೈತಿ, ಒಮ್ಮೆ ಸ್ಕಿಡ್ ಆಕೈತಿ. ಕಾಲು ಚಂದ ಬಿಟ್ಟು ಚಪ್ಪಲ್ ಬೇಕಾದ್ರೆ ನಿಲ್ಲಿಸ. ತಡಿ ಚಪ್ಪಲ್ ಚಲೋ ಇಟ್ಕೊ. ಹಾಂ ಚಲೋ. ಇದರಿಂದ ಕಾಲು ಎಕ್ಸಸೈಸ್ ಆಗ್ತಾವ್ರಿ ಅಷ್ಟೇ. ಆಮೇಲೆ ಅದೊಂದು ಮಾಡ್ತೇವಿ. ಆಮೇಲೆ ಅದೊಂದು ಸಡ್ಲಾಗೋದು ಅದೊಂದು ಮಾಡ್ತೇವಿ. ಆಮೇಲೆ ಜುಡಿಯೋ ಕಡೆ ನಡಿತೇವಿ. ಓಕೆ, ಆ ಫೋನ್ ಒಳಗೆ ಇಟ್ಕೊಳ್ಳಿರಿ, ನೀಟಾಗಿ ಎಕ್ಸಸೈಸ್ ಮಾಡ್ತೇವೆ. ನನಗೆ ಒಂಥರ ಅನ್ಸಾಯ್ತು ಯಾಕಪ್ಪ ಅಂತಂದ್ರೆ ನಾ ಎಲ್ಲಿ ಮಾಡಿ ಕೂಡ ಇಲ್ಲಿ ಇಂಥವ ಹಾಗೆ ಮಾಡಿರ್ತಾವೆ ಇಂಥವ ಎಲ್ಲಿಗಿಡೆ. ಅದ್ರ ಸಲುವಾಗಿನ ಇವತ್ತಂತೂ ಸುಸ್ತಾಗಿ ಮಕ್ಕೋದು ಪಕ್ಕ. ಹೆಂಗಿಡಿ ನಡಿತೈತಿ. ಭಾಳ ದಿವಸ ಆದ್ಮೇಲೆ ಇಂಥದ್ದು ಮಾಡತ್ತೇವೆ ಈಗೆಲ್ಲ. ಮಾಡು ಮಕ್ಕೊಂಡ ಬಿಡು.
ಯಾಕಂದ್ರೆ ಕಾಲು ಹಿಡಿತಾವ ನಾಳೆ ಹೆಂಗ್ ಮಾಡೋದು ತಡಿ 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 ಒಂದು ನಿಮಿಷ ತಡಿ ಸರಿ ನೆಕ್ಸ್ಟ್ ಇದನ್ನ ಮಾಡೋ ಸಿಗ್ತೀವಿ ಇದು ನೋಡ್ರಿ ನೆಕ್ಸ್ಟ್ ಪ್ರೊಸೆಸ್ ಲಾಗ್ ಅಂತ ಏನಪ್ಪ ಅದ ಎಕ್ಸರ್ಸೈಸ್ ಇದು ಕಂಪ್ಲೀಟ್ ಆತ್ರಿ ಈಗ ನೆಕ್ಸ್ಟ್ ಇದು ಆಮೇಲೆ ಇದು ಹೆಂಗೆ ಮಾಡ್ದಾಗ ಗೊತ್ತಿಲ್ಲ ಇದು ಗೊತ್ತೈತಿ ಅದು ನೆಕ್ಸ್ಟ್ ಮಾಡ್ತೇವಿ ಹಾಂ ಯಾರು ನೋಡ್ಲಿ ಇಲ್ಲ ಓಕೆ ನಾ ಹಂಗೆ ಮಾಡಕ್ಕೆ ಇಷ್ಟ ಹಿಂಗೆ ಮಾಡಕ್ಕೆ ಇಷ್ಟ ಹಿಂಗೆ ಮಾಡ್ರಿ ಏನಾದ ನಿಮ್ಮ ಅವ್ನು ಜೋಕಾಲ ಆಡ್ದಂಗೆ ಆಗ್ತದೆ ಮಜಾ ಅವ್ರ ಜೊತೆ ವೇಸ್ಟ್ ಆಫ್ ಬಾ ನೀನು ಮಾಡ್ದಾಗ ಹಾಂ ಸರಿ ನಾನು ಮಾಡ್ತೇನೆ ಆಕಿನ ಜೊತೆ ಈಗ ಅದನ್ನ ಮಾಡೋ ಸಿಗ್ತೇವೆ ಇಷ್ಟು ಇದನ್ನ ಚಲೋ ಆತ ಸ್ಟೆಪ್ಪ ಇದು ಒಂಥರ ಐತ್ರಿ ಲೆಗ್ ವರ್ಕೌಟ್ ಅಂತ ಇನ್ನು ಕಾಲು ಬಾಕೆಟ್ ಇದನ್ನ ಆಗ್ತಾವ ಇದು ನೋಡ್ರಿ ಲೆಗ್ ವರ್ಕೌಟ್ ಪವರ್ಫುಲ್ ಐತ್ರಿ ಲೆಗ್ ವರ್ಕೌಟ್ ಇದ ಕಾಣಿಸತ್ತ ನಿಮಗೆ ಹಾಂ ಸಾಕ್ರಿ ಭಾಳ ಮಾಡಿದ್ರೆ ಮತ್ತು ಕಾಲ ಇಲ್ಲ ಇದು ನೋಡ್ರಿ ಇದು ಯಾವ ಥರ ಅದ ನಂದು ವಿಡಿಯೋ ಮಾಡಿ ಸುರೇಶ್ ಅವ್ರೀಗ ಲೆಗ್ ಅಂತಾನೆ ಅವ್ರ ವೇಟ ಲಿಫ್ಟ್ ಮಾಡಾಕತ್ತಾರು ಫುಲ್ ಸುಸ್ತಾತ್ರಿ ಗೈಸ್ ನೋಡಿ ಹಾಂ ಅವೆಲ್ಲ ಜಿಮ್ ಮೆಟೀರಿಯಲ್ಸ್ಗಳು ಇದು ಚಲೋ ಇರ್ತಾವ್ರಿ ಇವತ್ತು ಒಂದಿನ ಬಂದೆ ನಾಳಿಂದ ಬರ್ತೇವೆ ಇಲ್ಲ ಅದ ಟಾಸ್ಕ್ ಈಗ ನಮಗೆ ಇವತ್ತು ಫುಲ್ ಜೋಶ್ಲೆ ಮಾಡಾಕತ್ತಾನ ಸುರೇಶ್ನು ಬಾ ಇದನ್ನು ಮಾಡವ್ನೀಗ ಇದು ಚಲೋ ಐತೆ ಇದು ಸೈಡ್ ಇದೆಲ್ಲ ಬರ್ನ್ ಆಗ್ತೈತಿ ಇದೆಲ್ಲ ಗಿಡ್ಡಿ ಇದೆಲ್ಲ ಬರ್ನ್ ಆಗ್ತೈತಿ ನಾವು ಫೋನ್ ತಂದೆ ನಮ್ಗೆ ಇಡಕ್ಕೆ ಜಾಗ ಇಲ್ಲ ಹೌದು ನಮ್ಮ ಫೋನ್ ಇಲ್ಲ ಅಂದ್ರೆ ಏನೂ ಇಲ್ಲ ಅಂತ ಅನಿಸ್ತೈತಿ ಹಂಗಿಡಿ ಅಂದ್ರೆ ಯಾರ್ದಾರೆ ಕಾಲ್ ಬರ್ಲಿ ಇದ್ರ ಮೇಲೆ ಚಪ್ಪಲ್ ಹಾಕೊಂಡು ಮಾಡೋದಿಲ್ರಿ ಇಲ್ಲಿ ನೋಡ್ರಿ ಹೆಂಗಿದ್ ಬಿಂಕ್ರಿ ಮನಿ ಸಮೀಪ ಇದ್ರ ಗಿಡ್ಡ ಫೋನ್ ಒಳಗಿಟ್ಟು ಮನಿ ಒಳಗಿಟ್ಟು ಒಂದು ಅರ್ಧ ತಾಸು ಬರ್ಬೋದು ಇದು ದೂರ ಯಾವ್ದೈತ್ರಿ ನಮ್ನ ಓ ಹಿಂಗೇನು ಇಷ್ಟ ಸ್ಲೋ ಇದು ಮಾಡೋದೈತಿ ಬಿದ್ದಿ ಡುಮ್ಮಿ ಹಾಂ ಅಂದ್ರೆ ಓಕೆ ಹಾಗೆ ರೋಡ ಐತ್ರಿ ನಮ್ಗೆ ರೋಡ ಇಲ್ಲ ಯಾಕೆ ಬಂತಂದ್ರೆ ಹಿಂಗೆಲ್ಲ ಹೋದ್ನು ನೋಡ್ರಿ ನೀ ಕೊಟ್ಟಂಗೆ ಹೋಗ್ರಿ ಚಪ್ಪಲ್ ಹಾಕೊಂಡು ಅದಕ್ಕೆ ಮಾಡೋದು ಸಾಹೇಬ್ರ ಇಲ್ಲಿ ಚಪ್ಪಲ್ ಇರಾನ ಕ್ರಿಪ್ ಸಿಗೈತಿ ಚಪ್ಪಲ್ ಇರಾನ ಚಪ್ಪಲ್ ಇಲ್ದಾನ ಇದು ಯಾವ ಥರ ಮಾಡೋದು ಗೊತ್ತಿಲ್ಲ ಹಿಂಗೆ ಕೈಲಿ ತಿರ್ಗೋದಾಗಿಡಿ ಹಿಂಗೆ ತಿರ್ಗೋದು ಆಮೇಲೆ ಅದನ್ನೊಂದು ಮಾಡ್ತೀವಿ ಅದು ಮಾಡಿ ಒಂದು 5 ನಿಮಿಷ ಕೊಂಡು ಒಂದು 5 ನಿಮಿಷ ಹಾಂ ಕುಂತು ಹೋಗೋದು ಯಾಕಂದ್ರೆ ಒಮ್ಮೆ ತಲೆ ಚಕ್ರ ಬಂದಾಗ ಎಕ್ಸರ್ಸೈಸ್ ಲಾಸ್ಟ್ ಅದೊಂದು ಮಾಡಿಕ್ಯಾಸ ಒಂದು 5 ನಿಮಿಷ ಕುಂತ್ಕ್ಯಾಸ ಹೋಗ್ತೀವಿ ಇಲ್ಲಿಗೆ ಬಾ ನೀ ಯಾಕೆ ಹೇಳೋದು ಬಾ ತೊಳಗೈತಿ ನೀ ಇಲ್ಲಿಗೆ ಬಾ ಅಲ್ಲ ಹೈಟ್ ಐತದ ಇವಾಗ ಜಸ್ಟ್ ಎಲ್ಲ ಮಾಡ್ಕೊಂಡು ಬಂದಿವ್ರಿ ಎಕ್ಸರ್ಸೈಸ್ ಅದು ಮತ್ತು ವಾಕಿಂಗ್ ಅದು ಕುಂತೇವಿ ಎಷ್ಟೊತ್ತಿಗೆ ಹಂಗೆ ನೋಡ್ರಿ ನಾವು 6:16 ಬಂದೇವ್ರಿ 7:02 ಆಯ್ತು ಓಕೆ ಏನು ಅನ್ಸಾತಿಲ್ಲ ಈಗೇನು ಸದ್ಯಕ್ಕೆ ಏನು ಅನ್ಸಾತಿಲ್ಲ ಮನೆಗೆ ಹೋದ್ಮೇಲೆ ಅನ್ನಿಸ್ಬೋದು ನೈಟ್ ಮನೆಗೆ ಹೋದ್ಮೇಲೆ ಭಾಗಡೆ ಅನ್ನಿಸ್ತೈತಿ ಬೆಳಿಗ್ಗೆ ಅಂತ ಹೇಳೋಕ್ಕಾಗೋದಿಲ್ಲ ಆದರೂ ಅದು ಗಾಡಿ ಹೊಡ್ಯಾಕಬೇಕ್ರಿ ಏನು ಮಾಡಂಗಿಲ್ಲ ನಾನು ಕೆಲಸ ಮಾಡಾಕಬೇಕು ಅದಕ್ಕೂ ಏನು ಮಾಡಕ್ಕೆ ಬರಂಗಿಲ್ಲ ಇನ್ನೊಂದು ಏನಪ್ಪ ಅಂತಂದ್ರೆ ಇನ್ನು ಡೈಲಿ ಕಂಟಿನ್ಯೂ ಬರ್ಬೇಕಂತ ಹೇಳಿದಾರ ಸಾಹೇಬ್ರ ಎಷ್ಟು ದಿನ ಕರ್ಕೊಂಬರ್ತಾರು ನೋಡೋನು ಆ್ಯಂಡ್ ನಾನು ಹೇಳ್ಬೇಕು ನೆನಪು ಮಾಡ್ಬೇಕು ಹಂಗೆ ನೆನಪು ಮಾಡ ಮತ್ತು ಹಿಂಗೆ ಹೋಗೋಣ ಅಂತ ಹೇಳಿ ನಾ ಚಲೋ ಸಿಟ್ಲೆ ಹೇಳಿದಿ ಮತ್ತು ಶಾರ್ಟ್ ಆಕೈತಿ ಮತ್ತು ಇದ್ರೊಳಗೆ ಅದ್ರ ಸಲುವಾಗಿ ನಕ್ಕೊಂತ ಹೇಳಿದ್ರೆ ನನಗೂ ಇವತ್ತು ನೋಡ್ರಿ ನಾನು ಹೋಗ್ಬೇಕಂತ ಹೇಳಿದ್ನಿ ಹೋಗಿಡಿ ನೀನು ನೆನಪು ಮಾಡಿದ್ದಿ ಇಲ್ಲ ನಾನು ಹೇಳಿದ್ನಿ ಮತ್ತಿಲ್ಲ ನಡಿ ವಾಕಿಂಗ್ ಹೋಗೋಣಂತ ಅದ್ರ ಸಲುವಾಗಿ ನಾನು ನಡಿ ಅಂತಂದು
ರೆಡಿಯಾಗಿ ಬಂದ್ಬಿಟ್ಟಿವಿ ರೀ. ನಿನ್ನೆ ಅಂದಿದ್ದೆ ಇನ್ನು ನಾಳೆಯಿಂದ ಒಟ್ಟು ಹೋಗುನು ಗಿಡ್ಡಿ ಇದಕ್ಕೆ ಅಂತ ಹೇಳಿ ಅದಕ್ಕೆ ಮತ್ತೆ ಬಂದೀವ್ರಿ. ಚಲೋ ಅನ್ಸಾತೈತಿ ಆ್ಯಂಡ್ ಇಲ್ಲಿ ಕಂಟಿನ್ಯೂ ಬರ್ತೇವೆ. ಅದೊಂದು ಪಿ ಸಿ ಮತ್ತು ಆದ್ರೆ ಸಾಕಾಯ್ತು. ಅದು ಅದ್ರಿ ಮತ್ತು ನೆಕ್ಸ್ಟ್ ವ್ಲಾಗ್ಗಳು ಎಲ್ಲ ಚಲೋ ಬರ್ತಿರ್ತಾವೆ. ಯಾಕಪ್ಪ ಅಂತಂದ್ರೆ ಮೈಕ್ ತರತ್ತೇವಿ ಚಲೋ ಅಂತದ. ಮತ್ತು ಈಗ ಮೈಕ್ ಇಲ್ಲ ಏನೂ ಇಲ್ಲ, ನಾಯ್ಸ್ ಎಲ್ಲ ಸೌಂಡ್ ಭಾಳ ಕೇಳಿಸ್ತೈತಿ. ಹೆವಿ ರೇಟ್ ತರತ್ತರಿ ಗೈಸ್, ಹೆವಿ ರೇಟ್. ಲೋ ಬಜೆಟ್ದಾಗ ನಮ್ಮ ರೇಂಜಿಗೆ ತಗ್ತಾರತ್ತೇವೆ ನೋಡ್ರಿ. ನಮ್ಮ ಕೂವತ್ತು ಎಷ್ಟೈತೆ ಅಷ್ಟು ತರತ್ತೆ ಅಷ್ಟೇ. ಯಾಕಪ್ಪ ಅಂದ್ರೆ ಫೋನ್ ಮಾಡ್ಸೋಕೆ 15,000 ರೂಪಾಯಿ ಅಂತ ಹೇಳ್ಯಾರು. ಅದು ನೋಡಬೇಕು. ಇನ್ನೂ ಏನು ಫೋನ್ ರಿಪೇರಿ ಆಗಿಲ್ಲ. ನೋಡೋಣ್ರಿ ಏನೇನು ಆಕೈತಿ ಏನೇನಿಲ್ಲ ಅಂಥೇಳಿ ಇಲ್ಸಿ. ಅದೊಂದು ಮೊಬೈಲ್ ಆದ್ರೆ ನಮ್ಗೆ ಹೆಂಗೆ ಗೊತ್ತು, ಈ ಮೊಬೈಲ್ ಅಂತಿ ನಾ ಗಾಡಿ ಹೊಡೆ ಹೋಗ್ತೀನಿ. ಇನ್ನೊಂದು ಮೊಬೈಲ್ ಅಂತಿ ವೈಶುದ ಸ್ಟೋರೇಜ್ ಫುಲ್ ಐತಿ. ಅದು 13 Pro ಇತ್ತಂತಪ್ಪ ಅಂದ್ಕೊನಿ ಇತ್ತಪ್ಪ ಅಂತಂದ್ರೆ ಅದ್ರೊಳಗೆ ಸ್ಟೋರೇಜ್ ಇರ್ತೈತಿ. ಸ್ವಲ್ಪ ಚಲೋ ಐತಿ ಮೊಬೈಲ್, ಕ್ಲಾರಿಟಿನೂ ಚಲೋ ಐತಿ. ಕ್ಲಾರಿಟಿ ಭಾರಿ ಐತಿ. ಅದ್ರ ಸಲುವಾಗಿ ಅದಿದ್ರೆ ಒಂಥರ ಚಲೋ ಅನಿಸ್ತೈತಿ ನಮ್ಗೆ ವೀಡಿಯೋ ಚಲೋ ಮಾಡೋಕೆ. ನೋಡ್ರಿ ಕುಂತು ಹೋಗುನು. ಈಗ ಇನ್ನೊಂದು 5 ನಿಮಿಷ ಕೊಡ್ತೇವೆ ಈಗ. ಇನ್ನೊಂದು 5 ನಿಮಿಷ ಕೊಡ್ತೇವೆ ಮತ್ತು ಆಮೇಲೆ ಜುಡಿಯೋ ಹೋಗ್ತೀವಿ. ಜುಡಿಯೋ ಒಳಗೆ ನೋಡ್ತೇವೆ. ಇಷ್ಟ ಆದಂದ್ರೆ ನಾಳೆ ಬರ್ತೀವಿ, ಇಲ್ಲಪ್ಪ ಅಂತಂದ್ರೆ ಗಪ್ಪ ಹೋಗ್ಬಿಡ್ತೀವಿ. ಹಂಗಿಡಿ ಏನೋ ಆಫರ್ ಅದಾವಂತ, ನೀವು ಬರ್ರಿ. ಈ ಲಾಗ್ ನೋಡಿದ ಕೂಡಲೇ ಗೊತ್ತಾಗ್ತೈತಿ ನಿಮ್ಗೆ ಅಲ್ಲೇನು ಆಫರ್ ಐತೋ ಇಲ್ಲೋ ಅಂತ. ಯಾಕಪ್ಪ ಅಂತಂದ್ರೆ ನಾವು ವಿಡಿಯೋ ಮುಖಾಂತರ ಎಲ್ಲ ತೋರಿಸ್ತೇವೆ ನಿಮ್ಗೆ ಏನೇನಂತ. ಹುಡುಗಿಡಿ ಸರಿ, ಈಗ ಅಲ್ಲಿ ಸಿಗ್ತದೆ ಜುಡಿಯೋ ಒಳಗೆ. 149. ಇಷ್ಟ ಆಯ್ತು. ಇಷ್ಟ ಆತಲ್ಲ. ರೊಕ್ಕಿಲ್ಲ ಬಂಗಾರ ಏನು ತಗೊಳಂಗಿಲ್ಲ. ಅಟ್ಲೀಸ್ಟ್ ಬೇಜಾರಾಗಬಾರ್ದಲ್ಲ ಅವ್ರಿಗೆ, ಹಂಗೆ ಒಳಗೆ ಬಂದ್ರು ಅಂತ ಹೇಳಿ ಅದಕ್ಕೆ ಒಂದು ತೊಗೊಂಡೆ. ಒಂದಲ್ಲ ಹಂಗೆ ತೊಗೋತಿರ್ತಾಳೆ ಈಗ. ವಿಷ್ಣು ಒಂದು ತೊಗೊಂಡ್ರಿ ಗೈಸ್, ಟೀ ಶರ್ಟ. ನಾನೇ ಕೊಡ್ಸಾತೀನಿ ನನ್ನ ಗಡ್ಡಗೆ. ಹಾಂ ಚಂದ ಕಾಣಿಸ್ತದೆ. ಇಲ್ಲಿ ತಗೋ, ನಿಂಗೆ ಫ್ರೀ ಸೈಜ್ ಬೇಕು, ನೀ ಒಂದು ಸ್ವಲ್ಪ ಕಂಫರ್ಟ್ ಫೀಲ್ ಆಗ್ತಿ. ಸೊ ಸೊ ಚಲೋ ಅದಾವೆ ಇಲ್ಲೆಲ್ಲ ಹಿಂಗೆ ಅದಾವೆ ನೋಡ್ರಿ. ಪ್ರೈಸ್ ನೀವೇ ನೋಡ್ಕೊಂಬಿಡ್ರಿ. ಇಲ್ಲಿ 399, 499, 299. ಸೊ ಚಂದ ಅದಾವೆ. ಇಫ್ ಯು ವಾಂಟ್ ವಿಸಿಟ್ ಯುವರ್ ನಿಯರ್ ಸ್ಟುಡಿಯೋ. ಹಾಂ ಓಕೆ ಗೈಸ್, ನಾಳೆ ನಾವೇನು ಮಾಡ್ತೀವಿ ಹೇಳ್ರಿ, ನಾಳೆದು ಬರ್ತೇವೆ. ಈಗ ಸದ್ಯಕ್ಕೆ ಈಗ ಎಷ್ಟು ಬೇಕು ಅಷ್ಟು ತೊಗೊಂಡು ಹೋಗ್ತೀವಿ, ನಾಳೆ ಬರ್ತೇವೆ ಗೈಸ್. ಇವಾಗ ಸ್ಟುಡಿಯೋದಿಂದ ಮನೆ ಬಂದವ್ರಿ. ಮನೆ ಬಂದ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದೇವೆ. ಮತ್ತು ಏನು ತೊಗೊಂಗಲ್ಲ ಅಂತ ಕೆಲಸ ತೊಗೊಂಡವ್ರಿ. ಟಾಪ ಇವಾಗ ಒಂದು ಟೀ ಶರ್ಟ ಅಷ್ಟೇ. ಇವತ್ತಿನ ದಿನ ಹಿಂಗಿತ್ತು. ಇಷ್ಟ ಆಗೈತೆ ಅಂತ ತಿಳ್ಕೊತೀವಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಯಾಕೋ ಆರಾಮಿಲ್ದಂಗೆ ಆಗತ್ತೈತ್ರಿ ಗೈಸ್. ನನ್ನ ಮೈಕೈ ಎಲ್ಲ ಭಾಳ ಅನ್ಸತ್ತವ್ರಿ, ಎಲ್ಲ ಕೈಯೆಲ್ಲ ಹೊಡೆಸದವ. ಅಂದ್ರೆ ಎಕ್ಸಸೈಸ್ ಮಾಡಿದೇವಂತಲ್ಲ, ನಾವು ಒಂದು 3-4 ದಿನದಿಂದ ಹಿಂಗೆ ಆಗತ್ತೈತ್ರಿ. ಈಗ ಒಮ್ಮೆ ಫುಲ್ ಇದು ವಾಮಿಟ್ ಅದು ಆಗತ್ತೈತ್ರಿ ಗೈಸ್. ಹಂಗಾಗಿ ಅದಕ್ಕೆ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ ರೀ. ಸಪೋರ್ಟ್ ಇರಲಿ.